ಈ ಒಂದು ಲೇಔಟು BMI CPA ಅಪ್ರೂವ್ಡ್ ಬರುತ್ತೆ. ನೈಸ್ ರೋಡ್ ಪಕ್ಕದಲ್ಲೇ ಬರುವಂಥ ಈ ಲೇಔಟು ಇಂಡಿವಿಜುವಲ್ ಈ ಖಾತಾ ಬರ್ತಾ ಇದೆ. ಖಾತಾ ಆಲ್ರೆಡಿ ರೆಡಿ ಇದೆ. ಶಿವರಾಮೇಗೌಡರು ಅಂತ ಅವ್ರ ಹೆಸರಲ್ಲಿ ಆಲ್ರೆಡಿ ಖಾತಾ ಇದೆ. ಸೊ ಪ್ರತಿಯೊಂದು ಸೈಟ್ಗೂ ನಿಮ್ಗೆ ಈ ತರ ಇಂಡಿವಿಜುವಲ್ ಖಾತಾ ಸಿಗುತ್ತೆ ಸರ್. ಸೊ ಯಾರೇ ಸೆಂಟ್ರಲ್ ಬ್ರೋಕರೇಜ್ ಅನ್ನೋರು ಯಾರು ಇಲ್ವಾ? ಯಾರು ಇಲ್ಲ ಸರ್. ಇಲ್ಲೊಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಪ್ಲಸ್ ನೀವು ಆಪೋಸಿಟ್ ಅಲ್ಲಿ ನೋಡಬಹುದು ಅಲ್ಲೋರು ಓವರ್ ಟ್ಯಾಂಕ್ ಇದೆ. ಅಲ್ಲೂ ಒಂದಿದೆ. ಎರಡು ಕನೆಕ್ಷನ್ ಇದೆಯಲ್ಲ? ಎರಡು ಕನೆಕ್ಷನ್ ಇದೆ ಸರ್. ಹಂಗಂದ್ರೆ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ವಾಟರ್ ಫೆಸಿಲಿಟಿ ಆಲ್ರೆಡಿ ಕಾವೇರಿ ನೀರು ಆಲ್ರೆಡಿ ಬಂದಿದೆ. ಕಾವೇರಿ ಫೆಸಿಲಿಟಿನೂ ಇದೆ. ಕಾವೇರಿ ಫೆಸಿಲಿಟಿ ಇದೆ. ಈ ಸಂಡೇ ಯಾರೆಲ್ಲ ಬುಕ್ ಮಾಡ್ಕೊಂತಾರೆ ಅವರಿಗೆ ಫ್ರೀ ರಿಜಿಸ್ಟ್ರೇಷನ್ ಆಫರ್ ಕೊಡ್ತಾ ಇದ್ದೀನಿ. ಫ್ರೀ ರಿಜಿಸ್ಟ್ರೇಷನ್ ಹೌದು ಸರ್. 3 ರಿಂದ 4 ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ಗೆ 4 ಲಕ್ಷ ಗಂಟೆ ಬರುತ್ತೆ ಸರ್. ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ ನೋಡಬಹುದು. ಮನೆನೂ ಕಟ್ಟಿದ್ದಾರೆ, ಮನೆ ಕೂಡ ಕಟ್ತಾ ಇದ್ದಾರೆ ಹಿಂದ್ಗಡೆ. ಅದಲ್ಲದೆ ರೆಂಟ್ ಬೇರೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ. ಹೌದು ಸರ್. ಇವಾಗ ಆಲ್ರೆಡಿ ಇಲ್ಲಿ 2 BHK ಎಲ್ಲ 15,000 ರೂಪಾಯಿ ರೆಂಟಿಂಗ್ ಇದೆ. 15,000 ರೆಂಟ್ ಕೊಟ್ಟಿದ್ದಾರೆ. ಹೌದು. ಮೆಗಾ ಲಾಂಚ್ 22ಕ್ಕೆ ಬಂದ್ರೆ ಅದು ಆಫರ್ ಇರುತ್ತೆ. ಅಂಡ್ ಫ್ರೀ ಡ್ರಾಪ್ ಮತ್ತೆ ಪಿಕಪ್ ನಮ್ಮ ಕಂಪನಿ ಕಡೆಯಿಂದಾನೇ ಇರುತ್ತೆ. ವೀಕ್ ಡೇಸ್ ಅಲ್ಲೂ ಬೇಕಾದ್ರೆ ಕ್ಯಾಬ್ ಫೆಸಿಲಿಟೀಸ್ ಇದೆ. ಈಗ ಕಂಪ್ಲೀಟ್ ರೆವಿನ್ಯೂ ಸೈಟ್ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ ಸರ್. ಗೌರ್ಮೆಂಟ್ ಕಡೆಯಿಂದ ಇವಾಗ ಏನ್ ಡಿಸಿಷನ್ ತಗೊಂಡಿದ್ದಾರೆ ತುಂಬಾ ಒಳ್ಳೇದಾಗಿದೆ. ಸೊ ನಮ್ಮ ಜಾಗಕ್ಕೆ ಖಾತಾ ಇದ್ರೆ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತ. ಸೊ ತುಂಬಾ ಒಳ್ಳೇದು ಸರ್. ಇನ್ಕರೆ ನಾಳೆ ದಿವಸ ಯಾವುದೇ ರೀತಿಯಾದಂತ ತೊಂದರೆ ತಕರಾರು ಯಾವುದು ನಡೆಯಲ್ಲ, ಯಾವುದು ಬರೋದು ಇಲ್ಲ. ಪಕ್ಕದಲ್ಲೇ ಅಟ್ಯಾಚ್ ಇರುವಂತ ಲೆವೆಟ್ಗಳು ಇದೆ. ಸೊ ಅದರಲ್ಲೆಲ್ಲ ಕೋಟಿಂಗ್ ಬಂದು 14,000 ರೂಪಾಯಿ ಕೋಟಿಂಗ್ ಪ್ರೈಸ್ ಇದೆ. ನೀವು ಒಂದು 15,000 ಹೇಳ್ತೀರಾ ಸರ್? ಅಷ್ಟೊಂದೆಲ್ಲ ಪ್ರೈಸ್ ಎಲ್ಲ ಮಾಡಕ್ ಆಗಲ್ಲ. ನಮಸ್ತೆ ಎಲ್ರಿಗೂ, ಮತ್ತೊಂದು ಪ್ರಾಪರ್ಟಿ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಬಂದಿರುವಂಥದ್ದು ಕೆಂಗೇರಿಯಿಂದ ಜಸ್ಟ್ 5 ಕಿಲೋಮೀಟರ್ ಅಷ್ಟೇ ಬಂದಿರುವಂಥದ್ದು. ಬೆಂಗಳೂರು ಯೂನಿವರ್ಸಿಟಿಗೆ ಜಸ್ಟ್ 4 ಕಿಲೋಮೀಟರ್ ಅಷ್ಟೇ ಆಗುವಂಥದ್ದು. ಈ ಒಂದು ಲೇಔಟು BMI CPA ಅಪ್ರೂವ್ಡ್ ಬರುತ್ತೆ. ನೈಸ್ ರೋಡ್ ಪಕ್ಕದಲ್ಲೇ ಬರುವಂಥ ಈ ಲೇಔಟು ಇಂಡಿವಿಜುವಲ್ ಈ ಖಾತಾ ಬರ್ತಾ ಇದೆ. ಅಸೆಟ್ ಸ್ಕ್ವೇರ್ ಅವರ ಒಂದು ಹೊಸ ಲಾಂಚಿಂಗ್ ಮಾಡಿರುವಂಥ ಈ ಒಂದು ಪ್ರಾಜೆಕ್ಟು ಲಿಮಿಟೆಡ್ ಪ್ಲಾಟ್ಸ್ ಇರುವಂಥದ್ದು. ಸೊ ಪ್ರತಿಯೊಂದು ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಪ್ರಾಪರ್ಟಿ ರಿಲೇಟೆಡ್ ಆಗಿ ಕಂಟೆಂಟ್ಗಳ ಜೊತೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ಸೊ ಅಸೆಟ್ ಸ್ಕ್ವೇರಿಂದ ಸರ್ ಇದ್ದಾರೆ, ಸರ್ ಹತ್ರ ಮಾತಾಡೋಣ, ಫುಲ್ ಡೀಟೇಲ್ನ ತಿಳ್ಕೊಳ್ಳೋಣ. ಹತ್ರದಲ್ಲಿ ಏನೇನು ಫೆಸಿಲಿಟಿ ಅಂತ ಬರುತ್ತೆ ಅಂತಂದರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಹತ್ರದಲ್ಲಿರುವಂಥದ್ದು. ಅದು ಅಲ್ಲದೆ ಲೇಔಟಲ್ಲಿ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಲಿಮಿಟೆಡ್ ಪ್ಲಾಟ್ಸ್ ಇರುವಂಥದ್ದು. ಸೊ ಆದಷ್ಟು ಬೇಗ ಬಂದರೆ ಇಲ್ಲಿ ಒಂದು ಸೈಟ್ನ ನೀವು ನಿಮ್ಮದಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸರ್ ಇದ್ದಾರೆ, ಫುಲ್ ಡೀಟೇಲ್ನ ತಿಳ್ಕೊಳ್ಳೋಣ. ತುಂಬ ಲೆಂತ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಅಸೆಟ್ ಸ್ಕ್ವೇರ್ ಕಂಪ್ನಿ ಕಡೆಯಿಂದ ರಮೇಶ್ ಅವರಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಾನು ಸೂಪರ್ ಸರ್. ಸರ್ ಮೊದಲಿಗೆ ಒಂದು ಕೇಳಬೇಕು, ಅಸೆಟ್ ಸ್ಕ್ವೇರ್ ಹಂಗಂದ್ರೆ ಏನು ಸರ್? ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡಿ ಸರ್. ಖಂಡಿತವಲ್ಲ. ಅಸೆಟ್ ಅಂದರೆ ಒಂದು ಪ್ರಾಪರ್ಟಿ, ಒಂದು ವಸ್ತು. ಸೊ ಅಸೆಟ್ ಅಂದರೆ ಒಂದು ನೆಲ. ಹೌದು. ಸೊ ಅದೇ ನಮ್ಮ ಹೆಸರು ಅಸೆಟ್ ಸ್ಕ್ವೇರ್. ಅಸೆಟ್ ಸ್ಕ್ವೇರ್. ಹೌದು. ಯಾವ ಕಂಪ್ನಿ ಸ್ಟಾರ್ಟ್ಅಪ್ ಆಗಿರೋದು ಸರ್? ಸ್ಟಾರ್ಟ್ಅಪ್ ಆಗಿ ಆ್ಯಕ್ಚುಲಿ ನಮ್ಮದು ಕಂಪ್ನಿ ಬಂದು 1 ಇಯರ್ ಆಗಿದೆ. ಸೊ ಆಲ್ರೆಡಿ 1 ಇಯರ್ ಕಂಪ್ಲೀಟ್ ಆಗಿದೆ ಸ್ಟಾರ್ಟ್ಅಪ್ ಆಗಿ. ಬಟ್ ನಾವು ರಿಯಲ್ ಎಸ್ಟೇಟಲ್ಲಿ ಇರೋದು 13 ವರ್ಷದಿಂದ ನಾವು ಇದೇ ರಿಯಲ್ ಎಸ್ಟೇಟಲ್ಲಿ ಸೊ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಈ ಫೀಲ್ಡಲ್ಲಿ 13 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ? ಹೌದು ಸರ್. ಓಕೆ. ಈ ಒಂದು ಪ್ರಾಜೆಕ್ಟ್ನ ನೋಡ್ತಾ ಇದ್ದೀವಿ, ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಸಿಟಿ ಸರ್, ಸಿಟಿ ಲಿಮಿಟ್ಸ್ ಅಲ್ಲಿ ಉಳ್ಳಾಳ್ ಮೇನ್ ರೋಡ್ ಸರ್. ಉಳ್ಳಾಳ್ ಮೇನ್ ರೋಡ್. ಹೌದು ಸರ್. ಓಕೆ ಸರ್. ಇದು ಎಷ್ಟು ಎಕರೆಯಲ್ಲಿ ಮಾಡಿರುವಂಥ ಪ್ರಾಜೆಕ್ಟ್ ಇದು? ಸರ್ ಇದು ಬಂದು ಆ್ಯಕ್ಚುಲಿ 21 ಎಕರೆ ಅಂತ ಪ್ರಾಜೆಕ್ಟ್ ಇರೋದು. 21 ಎಕರೆ ನಾವು ಮಾಡಿರೋಂಥದ್ದು. ಸದ್ಯಕ್ಕೆ ಇವಾಗ ನಾವು ಡೆವಲಪ್ಮೆಂಟ್ ಮಾಡಿ ಅಂದ್ರೆ 21 ಎಕರೆಯಲ್ಲಿ ಆಲ್ಮೋಸ್ಟ್ ಮುಗಿದಿದೆ, ಸೋಲ್ಡ್ ಔಟ್ ಆಗಿದೆ. ಸೊ ರಿಮೈನಿಂಗ್ ನಮ್ದು 2 ಎಕರೆ 39 ಕುಂಟೆ ಮಾತ್ರನೇ ನಾವು ಇವಾಗ ಮಾರ್ಕೆಟಿಂಗ್ ಮಾಡ್ತಿರೋದು ಬರೀ 2 ಎಕರೆಯಲ್ಲಿ ಮಾತ್ರ. ಹೌದು ಸರ್. ಓಕೆ. ಎಷ್ಟು ನಂಬರ್ ಆಫ್ ಸೈಟ್ಸ್ ಈ ಒಂದು ಲೇಔಟಲ್ಲಿ ಬರ್ತಿದೆ? ಈ ಸೈಟ್ ಅಲ್ಲಿ ಅವೈಲೇಬಲ್ ಇರುವಂತದ್ದು 30 ಸೈಟ್ ಮಾತ್ರನೇ ಅವೈಲೇಬಲ್ ಇದೆ. 30 ಸೈಟ್ ಅಷ್ಟೇನಾ? ಲಿಮಿಟೆಡ್ ಪ್ಲಾಟ್ಸ್ ಅಂತಾನೆ ಹೇಳ್ಬೋದಲ್ಲ? ಹೌದು, ಖಂಡಿತವಲ್ಲ ಸರ್. ಲಿಮಿಟೆಡ್ ಪ್ಲಾಟ್ಸ್. ಅದರಲ್ಲಿ ಡೈಮೆನ್ಷನ್ ಯಾವ ತರ ಡೈಮೆನ್ಷನ್ ಸರ್? ಡೈಮೆನ್ಷನ್ ಸಿಗುತ್ತೆ. ಫೇಸಿಂಗ್ಸ್ ಮತ್ತೆ ಡೈಮೆನ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ 30-40 ಸರ್. ಎಲ್ಲರೂ ಅಫೋರ್ಡ್ ಮಾಡೋದೇ 30-40 ಸೈಟ್. 1200 ಅಡಿ ಬರುತ್ತೆ, 1500 ಅಡಿ ಬರುತ್ತೆ. ಪ್ಲಸ್ ನಿಮಗೆ ಫೇಸಿಂಗ್ಸ್ ಎಲ್ಲ ಅವೈಲೇಬಲ್ ಇದೆ ಸರ್. ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ಕಾರ್ನರ್ ಪ್ಲಾಟ್ ಅವೈಲೇಬಲ್ ಇದೆ ಸರ್. ಎಲ್ಲ ಫೇಸಿಂಗು ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೌದು ಸರ್. ಓಕೆ ಸರ್. ಈ ಒಂದು ಪ್ರಾಜೆಕ್ಟ್ ಲಾಂಚ್ ಆಗಿದೆಯಾ ಸರ್? ಇದೇ ತಿಂಗಳು ಭಾನುವಾರ ನಾವು 22ನೇ ತಾರೀಕು ಮೆಗಾ ಲಾಂಚ್ ಮಾಡ್ತಾ ಇದೀವಿ ಸರ್. ಮೆಗಾ ಲಾಂಚ್ ಈ ಒಂದು ಮಂತ್ ಅಲ್ಲೇ ಲಾಂಚಿಂಗ್ ಸರ್. ಈ ಭಾನುವಾರ 22ನೇ ತಾರೀಕು. ಸರ್ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಟ್ಬಿಡಿ ಸರ್. ಖಂಡಿತವಲ್ಲ ಸರ್. ಡೀಟೇಲ್ಸ್ ಅಂದ್ರೆ ಫಸ್ಟ್ ನಮ್ಮ ಇದು ರೆಸಿಡೆನ್ಷಿಯಲ್ ಝೋನ್ ಬಂದಿರೋಂಥದ್ದು. ಸೊ ನಾವು ಮನೆ ಕಟ್ಟಿ ವಾಸ ಇರುವಂತ ಜಾಗ ಇದು. ಸೊ ಇಲ್ಲಿ BMI CPA ಅಪ್ರೂವ್ಡ್ ತಗೊಂಡಿದೀವಿ. ಓಕೆ. ಪ್ಲಸ್ ಇಂಡಿವಿಜುವಲ್ ಈ ಖಾತಾ ಇದೆ ಸರ್. ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಹೌದು ಸರ್. ಪ್ರತಿಯೊಂದು ಸೈಟ್ಗೂ ಯಾವ ಸೈಟ್ ಕ್ಲೈಂಟ್ ಇಷ್ಟಪಡ್ತಾರೆ ಸೊ ಆ ಸೈಟ್ಗೆ ಇಂಡಿವಿಜುವಲ್ ಈ ಖಾತಾ ರೆಡಿ ಇದೆ ಸರ್. ಖಾತಾ ಒಂದ್ಸಲಿ ತೋರಿಸ್ಬೋಣ ಸರ್? ಖಂಡಿತವಲ್ಲ ಸರ್. ಸೊ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಖಾತಾ ಇದೆಯಾ ಇಲ್ವಾ ಅನ್ನೋದು. ಸರ್ ನೋಡಿ,
ಖಾತಾ ಆಲ್ರೆಡಿ ರೆಡಿ ಇದೆ. ಓಕೆ. ಸೊ ಆಲ್ರೆಡಿ ಇದು ಲ್ಯಾಂಡ್ ಲಾರ್ಡ್ ಹೆಸರು ಶಿವರಾಮೇಗೌಡರು ಅಂತ. ಸೊ ಅವ್ರ ಹೆಸರಲ್ಲಿ ಆಲ್ರೆಡಿ ಖಾತಾ ಇದೆ. ಸೊ ಪ್ರತಿಯೊಂದು ಸೈಟ್ಗೂ ನಿಮ್ಗೆ ಈ ತರ ಇಂಡಿವಿಜುವಲ್ ಖಾತಾ ಸಿಗುತ್ತೆ ಸರ್. ಸೊ ಇವರಿಂದ ಡೈರೆಕ್ಟ್ ಯಾರು ಕಸ್ಟಮರ್ ತಗೊಂತಾರೋ ಅವ್ರ ಹೆಸರಿಗೆ ಖಾತಾ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಸೊ ಯಾರೇ ಸೆಂಟ್ರಲ್ ಬ್ರೋಕರೇಜ್ ಅನ್ನೋರು ಯಾರು ಇಲ್ವಾ? ಯಾರು ಇಲ್ಲ ಸರ್. ಪಕ್ಕ ಅಲ್ವಾ? ಪಕ್ಕ 100%. ಓಕೆ, ಟ್ರಸ್ಟ್ ಮಾಡ್ಬೋದು ವೀಕ್ಷಕರೇ. ನೋಡಿ ಈ ತರ ಒಂದು ಇರುತ್ತೆ. ಮತ್ತೆ ಇನ್ನೊಂದು BMICP ಅಪ್ರೂವ್ಡ್ ಅಂತ ಹೇಳಿದ್ರಿ. ಹೌದು ಸರ್. ಹಾಗಂದ್ರೆ ಏನು ಸರ್? BMICP ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಅಂತ ಬರುತ್ತೆ. ಸೊ ಅದು ಆಕ್ಚುಲಿ ಯಾಕೆ ಅಂದ್ರೆ ನೈಸ್ ರೋಡ್ ಹತ್ರ ಇರೋದ್ರಿಂದ ಸೊ ನಾವು ಇಟ್ ಸಿಮಿಲರ್ ಟು BMRDA. ಓಕೆ, ಅದಕ್ಕೆ ನೀವು ಅಪ್ರೂವಲ್ ತಗೊಂಡಿದ್ದೀವಿ ಸರ್. ನಾಳೆ ದಿವಸ ಯಾವುದೇ ರೀತಿಯಾದಂತ ಅಬ್ಜೆಕ್ಷನ್ ಬರಬಾರ್ದು ಅಂತ. ಅಂದ್ರೆ ನೈಸ್ ರೋಡ್ ಅವ್ರ ಕಡೆಯಿಂದ. ಅದು ಕಾಪಿ ಏನಾದ್ರು ಇದೆಯಾ ನಿಮ್ಮ? ಖಂಡಿತವಲ್ಲ ಸರ್, ಅದನ್ನು ತೋರಿಸ್ಕೊಳ್ಳೋಣ ಸರ್. ಖಂಡಿತವಲ್ಲ ಸರ್. ನೋಡಿ BMICPA. ಓಕೆ. ಸೊ ಬ್ಯಾಂಗ್ಳೂರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ. ಸೊ ಅಲ್ಲಿಂದ ನಾವು ಪರ್ಮಿಷನ್ ತಗೊಂಡಿರೋದು ಆಲ್ರೆಡಿ. ಸೊ ಇದರಿಂದ ಬೆನಿಫಿಟ್ ಆದ್ರೂ ಏನಾಗುತ್ತೆ ಸರ್? ಇದು ಅಪ್ರೂವ್ಡ್ ಲೆವೆಟ್. ನಿಮ್ಗೆ ನಾಳೆ ದಿವಸ ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ ಬರಲ್ಲ. ಪ್ರಾಪರ್ಟಿ ಲೀಗಲ್ ಕ್ಲಿಯರ್ ಇದೆ. ತಂಟೆ ತಕರಾರು ಅನ್ನೋದು ಏನು ಇರೋದು? ಯಾವುದು ಇರಲ್ಲ ಸರ್. ಇದು ಮೇನ್ ಬೇಕೇ-ಬೇಕಲ್ವಾ ಸರ್? ಬೇಕೇ ಬೇಕು ಸರ್. ಯಾವುದೇ ಒಂದು ಲೆವೆಟ್ಗೆ ಅಪ್ರೂವ್ಡ್ ಬೇಕೇ ಬೇಕು. ಅದು ನೈಸ್ ರೋಡ್ ಪಕ್ಕದಲ್ಲಿ ಇರೋದಕ್ಕೋಸ್ಕರ ನೀವು ಇದನ್ನ ಅಪ್ರೂವಲ್ ತಗೊಂಡಿದ್ದೀವಿ ಸರ್. ಓಕೆ, ಸೂಪರ್. ಇದು ಮೇನ್ ರೋಡ್ ಬರುತ್ತಾ? ಹಾಂ ಸರ್, ಇದು ಮೇನ್ ರೋಡು. ಇದು ಬರುತ್ತೆ ಸರ್, ಇದು ಬಂದು 40 ಫೀಟ್ ರೋಡ್. ನೋಡಿ 40 ಫೀಟ್ ರೋಡ್. 40 ಫೀಟ್ ರೋಡ್. ಓಕೆ, ಸಬ್ ರೋಡ್ಗಳೆಲ್ಲ ಸರ್? ಸಬ್ ರೋಡಲ್ಲಿ ಯೂಶಲಿ ನೋಡ್ಬೇಕಂದ್ರೆ ಲೆವೆಟಲ್ಲಿ 25 ಫೀಟು ಇಲ್ಲ 30 ಫೀಟ್ ಕೊಡ್ತಾರೆ. ಸೊ ನಮ್ದು ಏನಂದ್ರೆ 35 ಫೀಟ್ ರೋಡ್ ಇದೆ. 35 ಅಡಿ. ಹೌದು. ಓಕೆ, ಯಾವುದೇ ಒಂದು ಲಾರಿ ಗಿರಿ ಬಂತು ಅಂದ್ರೂ ಯಾವುದೇ ಇಕ್ಕಟ್ಟು ಅಂತದ್ದು ಏನು ಇರೋದಿಲ್ಲ? ಇಲ್ಲ ಸರ್, ಫ್ರೀ ಆಗಿರುತ್ತೆ. ಸೊ ಜಾಗ ಬಂದು ನಿಮಗೆ ವೈಡ್ ರೋಡ್ ಇರೋದ್ರಿಂದ ಸೊ ಯಾವುದೇ ರೀತಿಯಾದಂಥ ಸಮಸ್ಯೆ. ಅದು ಅಲ್ಲದೆ ಇದನ್ನ ಇನ್ಕ್ಲೂಡ್ ಮಾಡಿಲ್ಲ ನೀವು. ಸ್ಲ್ಯಾಬ್ಸ್ ಏನ್ ಹಾಕಿದ್ರೆ ಅದನ್ನ ಇನ್ಕ್ಲೂಡ್ ಮಾಡಿಲ್ಲ. ಇಲ್ಲ ಸರ್, ಬರೀ ರೋಡ್ ಮಾತ್ರ ವಿರ್ತು ನಿಮಗೆ 40 ಫೀಟ್. ಒಬ್ಬೊಬ್ರು ಅದನ್ನು ಇನ್ಕ್ಲೂಡ್ ಮಾಡಿ ಹೇಳ್ತಾರೆ. ಸೊ ಆಕ್ಚುಲಿ ನಾವೇನಂದ್ರೆ ಬರೀ ರೋಡ್ ವೈಂಡಿಂಗ್ ಏನು ಹೇಳ್ತಾ ಇದೀವಿ 40 ಫೀಟ್ ಇದೆ ಸರ್. ಓಕೆ, ಇವಾಗ ಏನಾದರೂ ಕಸ್ಟಮರ್ ತಗೊಂಡ್ರೆ ಇಮಿಡಿಯೇಟ್ ಆಗಿ ಖಾತಾ ಟ್ರಾನ್ಸ್ಫರ್ ಆಗುತ್ತಾ? ಇಮಿಡಿಯೇಟ್ ಆಗುತ್ತೆ ಸರ್. ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಜೆಕ್ಟ್ ಇದು ಅಲ್ವಾ? ಹೌದು ಸರ್. ಅದು ಅಲ್ಲದೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ. ನೋಡ್ಬೋದು, ಮನೆನೂ ಕಟ್ಟಿದ್ದಾರೆ, ಮನೆ ಕೂಡ ಕಟ್ತಾ ಇದ್ದಾರೆ. ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡ್ತಿರ್ಬೋದು. ಅದಲ್ಲದೆ ರೆಂಟ್ಗೆ ಬೇರೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ? ಹೌದು ಸರ್. ಇವಾಗ ಆಲ್ರೆಡಿ ಇಲ್ಲಿ 2 BHK ಎಲ್ಲ 15,000 ರೂಪಾಯಿ ರೆಂಟಿಂಗ್ ಇದೆ. 15,000 ರೆಂಟ್ ಕೊಟ್ಟಿದ್ದಾರೆ? ಹೌದು ಸರ್. ಓಕೆ, ಈಗ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ಗೆ ಅಂತ ತಗೊಂಡ್ರು ಬೇಕಾದ್ರೆ ನಾವೇ ಕಟ್ಕೋಬಹುದು, ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ನೀವು. ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಅಂದ್ರೂ ಎವ್ರಿ ಇಯರ್ ನೀವು ನೋಡ್ದಂಗೆ ಅಪ್ರಿಷಿಯೇಷನ್ 70% ಅಪ್ರಿಷಿಯೇಷನ್ ಇದೆ. ಹೌದಾ? ಓಕೆ, ಒಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ಗೂ ಒಂದು ಒಳ್ಳೆ ಲ್ಯಾಂಡ್ ಅಂತಾನೆ ಹೇಳ್ಬೋದಲ್ಲ? ಖಂಡಿತವಲ್ಲ ಸರ್. ಯಾಕಂದ್ರೆ ಸಿಟಿ ಲಿಮಿಟ್ಸ್ ಅಲ್ಲಿ ಇವತ್ತು ನಿಮ್ಗೆ ನೋಡಿದೀರಾ ಸರ್, ಸಿಟಿ ಲಿಮಿಟ್ಸ್ ಅಲ್ಲಿ ಇಂಥ ಪ್ರಾಜೆಕ್ಟ್ ನಿಮಗೆ ಎಲ್ಲೂ ಅವೈಲೇಬಲ್ ಇಲ್ಲ ಸರ್. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ವೀಕ್ಷಕರೇ. ಲೊಕೇಶನ್ ಸಿಕ್ಕಿಲ್ಲ ಅಂದರೆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಲೊಕೇಶನ್ ಕಳಿಸ್ಕೊಡ್ತೀರಲ್ವಾ? ಖಂಡಿತವಲ್ಲೂ ಸರ್. ಯಾರಾದರೂ ಇರ್ತಾರಾ ಲೇಔಟಲ್ಲಿ? ಸರ್ ಲೇಔಟಲ್ಲಿ ಪ್ರತಿ ನಮ್ಮ ಸೈಟ್ ಆಫೀಸರ್ಸ್ ಇರ್ತಾರೆ. ಸೊ ಪ್ರತಿ ದಿವಸನೂ ಅವೈಲೇಬಲ್ ಇರ್ತಾರೆ. ಸೊ ಪ್ಲಸ್ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಅವೈಲೇಬಲ್ ಇರ್ತಾರೆ. ಓಕೆ, ಕಸ್ಟಮರ್ ಯಾರಾದರೂ ಬಂದರೆ ಟೈಮಿಂಗ್ಸ್ ಏನಿರುತ್ತೆ? ಎಷ್ಟೊತ್ತಿಂದ ಎಷ್ಟೊತ್ತು ಒಳಗಡೆ ಬರಬೇಕು ಸರ್? ಯೂಶಲಿ ನಾವು 9 o'clock ಇಂದ 6 o'clock ವರೆಗೂ ನಾವು ಅವೈಲೇಬಲ್ ಇರ್ತೀವಿ. 9 ಗಂಟೆಯಿಂದ 6 ಗಂಟೆ ಒಳಗಡೆ ಯಾವಾಗ ಬೇಕಿದ್ರೂ ಬರ್ಬೋದು. ಸರ್, ಇವಾಗ ಲೇಔಟ್ ತಗೊಳ್ಳೋರು ಮೇನ್ ಆಗಿ ನೋಡುವಂಥದ್ದು ಅಮ್ಯುನಿಟೀಸು. ಯಾಕೆಂದ್ರೆ ಮನೆ ಕಟ್ಟೋದಕ್ಕೆ ಏನೇನು ಸೌಕರ್ಯ ಬೇಕು ಎಲ್ಲಾನು ನೋಡ್ತಾರೆ. ಈ ಒಂದು ಲೇಔಟ್ಗೆ ಏನೇನು ಅಮ್ಯುನಿಟೀಸ್ನ ನೀವು ಪ್ರೊವೈಡ್ ಮಾಡಿದ್ದೀರಾ ಸರ್? ನಾವು ಈ ಲೇಔಟಲ್ಲಿ ಅಮ್ಯುನಿಟೀಸ್ ಅಂದರೆ ನಿಮಗೆ ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ರೋಡ್ ವ್ಯವಸ್ಥೆ ಕ್ಲಿಯರ್ ಆಗಿದೆ. 40 ಫೀಟ್ ನಿಮ್ಗೆ ಹೇಳ್ದಂಗೆ. ಅದರಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಆಲ್ರೆಡಿ ಇದೆ. ಇಂಕರೆ ಇಲ್ಲಿ ನೀವು ನೋಡ್ಬೋದು, ಯಾವುದು ಪೋಲ್ಸ್ಕೊಳ್ಳಿ ಕಾಣಿಸ್ತಾ ಇಲ್ಲ. ಹೌದು. ಸೊ ಯಾಕೆಂದ್ರೆ ನಾವು ಅಂಡರ್ ಕೇಬ್ಲಿಂಗ್ UG ಕೇಬ್ಲಿಂಗ್ ಮಾಡಿದ್ವಿ. ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಇದೆ. ಸೊ ವಾಟರ್ ಫೆಸಿಲಿಟಿ ಆಲ್ರೆಡಿ ಕಾವೇರಿ ನೀರು ಆಲ್ರೆಡಿ ಬಂದಿದೆ. ಕಾವೇರಿ ಫೆಸಿಲಿಟಿನೂ ಇದೆ. ಕಾವೇರಿ ಫೆಸಿಲಿಟಿ ಇದೆ ಸರ್. ಪ್ರತಿಯೊಂದು ಸೈಟ್ಗೂ ಆಲ್ರೆಡಿ ನಾವು ಕನೆಕ್ಷನ್ ಕೊಟ್ಟಿದ್ದೀವಿ. ಎಲ್ಲ ಇಂಡಿವಿಜುವಲ್ ಸೈಟ್ಗೂ ನೀವು ಕನೆಕ್ಷನ್ ಕೊಟ್ಟಿದ್ದೀವಿ. ಲೈನ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಲೈನ್ ಕನೆಕ್ಷನ್ ಆಗಿರ್ಬೋದು. ಅದು ಅಲ್ಲದೆ ಕಾವೇರಿ ಕನೆಕ್ಷನ್ ಕೂಡ ಇದೆ. ಹೌದು ಸರ್. ಎಲ್ಲ ಇಂಡಿವಿಜುವಲ್ ಸೈಟ್ಗೂ ಕೊಟ್ಟಿರುವಂಥದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನೋಡ್ತಾ ಇದ್ದೀನಿ ಟ್ಯಾಂಕ್. ಹೌದು ಸರ್, ಇದು ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಓವರ್ ಹೆಡ್ ಟ್ಯಾಂಕು. ಸೊ ಇದು 1 lakh ಕೆಪಾಸಿಟಿ ಇರುವಂಥ ಓವರ್ ಹೆಡ್ ಟ್ಯಾಂಕು. ಸೊ ಲೆವೆಟ್ ಒಳಗಡೆ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲೊಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಪ್ಲಸ್ ನೀವು ಆಪೋಸಿಟ್ ಅಲ್ಲಿ ನೋಡ್ಬೋದು, ಅಲ್ಲೋರು ಓವರ್ ಟ್ಯಾಂಕ್ ಇದೆ. ಅಲ್ಲೂ ಒಂದಿದೆ. ಎರಡು ಕನೆಕ್ಷನ್ ಇದೆಯಲ್ಲ? 2 ಕನೆಕ್ಷನ್ ಇದೆ ಸರ್. ಹಂಗಂದ್ರೆ ನೀರಿಗೆ ಯಾವುದೇ ರೀತಿ ತೊಂದರೆ ಅನ್ನೋದೇ ಇಲ್ಲ. ಹೌದು ಅಲ್ವಾ? ಬೇಕು ಅಂದರೆ ಇಂಡಿವಿಜುವಲ್ ಬೇಕಾದ್ರೆ ಬೋರು ಹಾಕೋಬಹುದು. ಹೌದು ಸರ್. ನೀರಿಗಂತೂ ಯಾವುದೇ ರೀತಿ ತೊಂದರೆ ಇಲ್ಲ ವೀಕ್ಷಕರೇ. ಸೊ ನೀವು ಇನ್ವೆಸ್ಟ್ಮೆಂಟ್ ಕೂಡ ಒಂದು ಒಳ್ಳೆ ಸೈಟ್ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಸೊ ಇಂಡಿವಿಜುವಲ್ಗೂ ಆಗುತ್ತೆ, ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಆಗುತ್ತೆ. ನೀವು ತಗೊಂಡು ಮನೆ ಕಟ್ಟಿ ನೀವು ರೆಂಟ್ ಕೊಡ್ತೀನಿ ಅಂತಂದ್ರೂ ಒಂದು ಒಳ್ಳೆ ಲೇಔಟ್ ಅಂತಾನೆ ಹೇಳ್ಬೋದು. ಇಂಡಿವಿಜುವಲ್ ಈ ಖಾತಾ ಇಂಡಿವಿಜುವಲ್ ಅಲ್ವಾ? ರೇಟು ರಿಜಿಸ್ಟ್ರೇಷನ್, ರೇಟು ಕನ್ಸ್ಟ್ರಕ್ಷನ್. ಈಗ ಇವತ್ತೇನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ
ನಾಳೆನೇ ಮನೆ ಕಟ್ಬೋದಲ್ವಾ? ಖಂಡಿತವಲ್ಲ ಸರ್, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಇದೆ, ಇಮಿಡಿಯೇಟ್ ಮನೆ ಕಟ್ಕೋಬಹುದು. ಆಲ್ರೆಡಿ ಇದರಲ್ಲಿ G+3 ಗಂಟ ಪರ್ಮಿಷನ್ ಇದೆ, ಅಂದ್ರೆ ಗ್ರೌಂಡ್ ಇಂದ 3 ಫ್ಲೋರ್ ಗಂಟ ಮನೆ ಕಟ್ಕೋಬಹುದು. ಅದೇ ಇವಾಗ ನೋಡ್ತಾ ಇದ್ದೀವಿ, ಯಾವುದೋ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಕಟ್ಟಿರೋ ಮನೆ ಅಂತದಂತೂ ಕಾಣಿಸ್ತಿಲ್ಲ. ಯಾವ್ದಿಲ್ಲ ಸರ್, ಎಲ್ಲ ಆಲ್ಮೋಸ್ಟ್ ಎಲ್ಲ ಡೂಪ್ಲೆಕ್ಸ್ ಮತ್ತೆ ರೆಂಟಿಂಗ್ ಪರ್ಪಸ್ G+3 ಗಂಟ ಇದೆ ಅಲ್ವಾ? ಸರ್ ನೆಕ್ಸ್ಟ್ ಇನ್ನೊಂದು ಕೇಳಬೇಕು, ಈ ಒಂದು ಲೇಔಟ್ಗೆ ಕಸ್ಟಮರ್ ಬಂದ್ರೆ ಯಾವ ರೂಟ್ ಇಂದ ಬರ್ಬೋದು ಸರ್? ನಮ್ಮ ಲೆವೆಟ್ಗೆ ಇಲ್ಲಿಂದ ನಿಮಗೆ 15 ನಿಮಿಷದಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಕನೆಕ್ಟಿವಿಟಿ ಇದೆ. ಬೆಂಗಳೂರು ಯೂನಿವರ್ಸಿಟಿ? ಹೌದು ಸರ್. ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ, ಬೆಂಗಳೂರು ಯೂನಿವರ್ಸಿಟಿ ಎಲ್ಲರಿಗೂ ಗೊತ್ತಿದೆ. ಸೊ ನಮ್ಮ ಲೆವೆಟಿಂದ 15 ನಿಮಿಷದಲ್ಲಿ ನೀವು ರೀಚ್ ಆಗ್ಬೋದು ಬೆಂಗಳೂರು ಯೂನಿವರ್ಸಿಟಿಗೆ. ಅದು ಬಿಟ್ಟರೆ 2 ಕಿಲೋಮೀಟ್ರಲ್ಲಿ RTO ಇದೆ. RTO ಆಫೀಸು? ಹೌದು ಸರ್, ಉಳ್ಳಾಳ RTO ಆಫೀಸ್ ಇದೆ. ಜ್ಞಾನ ಭಾರತಿ RTO ಆಫೀಸ್ ಅಂತ ಬರ್ತೀವಿ. ಹೌದು, ನಾನು ಬರ್ತೀವಿ. ಓಕೆ, ಕನೆಕ್ಟಿವಿಟಿ ಅಂತ ಬಂದ್ರೆ ಈಗ ಅಪ್ರೋಚ್ ರೋಡ್, ಈಗ ಮಾಗಡಿ ರೋಡ್ಗೆ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್? ಇಲ್ಲಿಂದ ನಿಮಗೆ ಮಾಗಡಿ ರೋಡ್ ಅಂತ ಹೇಳಿದ್ರೆ, ಮಾಗಡಿ ರೋಡ್ ಇಲ್ಲಿಂದ ನಿಮಗೆ 4 ಕಿಲೋಮೀಟರ್ಸ್ ಇದೆ. ಮೈಸೂರು ರೋಡ್ ನಿಮಗೆ ಕೇವಲ ಜಸ್ಟ್ 1.5 ಕಿಲೋಮೀಟರ್ ನಿಮ್ಮ ಮೈಸೂರು ರೋಡ್ ಕನೆಕ್ಟಿವಿಟಿ ರೋಡ್ ಸಿಗುತ್ತೆ. ಓಕೆ, ಹಂಗಂದ್ರೆ ಮೇನ್ ಉಳ್ಳಾಳ್ ಮೇನ್ ರೋಡ್ ಅಲ್ವಾ? ಹೌದು. ಅದು ಅಲ್ಲದೆ ಉಪನಗರ ಕೂಡ ಹತ್ರನೂ ಇರುತ್ತೆ, ಹೊಯ್ಸಳ ಸರ್ಕಲ್ ಹತ್ರ ಇದೆ, ಸ್ಕೂಲ್ ಕಾಲೇಜ್ ಎಲ್ಲ ಹತ್ರದಲ್ಲಿ ನಿಯರೆಸ್ಟ್ ಅಲ್ಲಿ. ಹೌದು ಸರ್, ಇದು BBMP ಲಿಮಿಟ್ ಅಲ್ಲಿ ಅಂದ್ರೆ ನಿಮ್ಗೆ ಎಲ್ಲವೂ ಹತ್ರದಲ್ಲೇ ಸಿಗುತ್ತೆ. ಯಾವ ಸ್ಕೂಲ್ ಕಾಲೇಜಸ್ ಬರ್ಬೋದು ಇಲ್ಲಿ ಸರ್? ಸ್ಕೂಲು ಕಾಲೇಜು ಅಂದ್ರೆ ನಿಮ್ಗೆ ಆಲ್ರೆಡಿ ಆಕ್ಸ್ಫರ್ಡ್ ಕಾಲೇಜ್ ಇಲ್ಲೇ ಇದೆ, ನಿಯರ್ ಬೈ ನಿಮ್ಗೆ 1 ಕಿಲೋಮೀಟರ್ ಅಲ್ಲಿ ಆಕ್ಸ್ಫರ್ಡ್ ಕಾಲೇಜ್ ಸಿಗುತ್ತೆ. ಹೌದು. ಅದ್ ಬಿಟ್ರೆ ನಿಮ್ಗೆ ವಿದ್ಯಾನಿಕೇತನ್ ತುಂಬಾ ಫೇಮಸ್ ಈ ಸರೌಂಡಿಂಗ್ ಅಲ್ಲಿ. ಏನಂದ್ರೆ ಜ್ಞಾನ ಭಾರತಿಲಿ ಎಸ್ಪೆಷಲಿ ಮಲತಳ್ಳಿಲಂತೂ ಎಸ್ಪೆಷಲಿ ನಿಮ್ಗೆ ವಿದ್ಯಾನಿಕೇತನ್ ತುಂಬಾ ಫೇಮಸ್ ಸ್ಕೂಲು. ಸೊ ವಿದ್ಯಾನಿಕೇತನ್ ನಿಯರ್ ಬೈ ಇದೆ, ಪಬ್ಲಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಸೊ ಆಲ್ಮೋಸ್ಟ್ ನಿಮ್ಗೆಲ್ಲ ನಿಯರ್ ಬೈ ವಿದಿನ್ 1-2 ಕಿಲೋಮೀಟರ್ಸ್ ಅಲ್ಲೇ ನಿಮ್ಗೆಲ್ಲ ಸ್ಕೂಲ್ಸ್ ಕಾಲೇಜಸ್ 1-2 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಸಿಗುತ್ತೆ. ಅದು ಈಸ್ಟ್ ವೆಸ್ಟ್ ಕಾಲೇಜ್, ಫೇಮಸ್ ಕಾಲೇಜು ಸರ್. ಹೌದು. ಉಪನಗರದಲ್ಲಿ ಅಂತ ಬಂದ್ರೆ ಇನ್ನು ಸುಮಾರು ಸ್ಕೂಲಸ್ ಆಗಲಿ ಕಾಲೇಜಸ್ ಆಗಲಿ ಎಲ್ಲ ಪ್ರತಿಯೊಂದು ಹತ್ರದಲ್ಲೇ ಇದೆ. ಸೊ ಒಂದು ಒಳ್ಳೆ ಲೇಔಟ್ ಅಂತ ಹೇಳ್ಬೋದು. ಸೊ ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲ ವಿಸಿಟ್ ಮಾಡಿ, ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಅದು ಅಲ್ಲದೆ ಈ ಮಂತು 22ನೇ ತಾರೀಕು ಲಾಂಚ್ ಕೂಡ ಆಗ್ತಾಯಿದೆ, ಅದನ್ನು ಕೇಳೋಣ. ಲಾಂಚಿಂಗಲ್ಲಿ ಏನಾದರೂ ಆಫರ್ ಏನಾದರೂ ಕೊಡ್ತಿದ್ದಾರಾ ಅಂತ ಅಂದ್ಬಿಟ್ಟು. ಸರ್, ಇವಾಗ ಈ ಲೇಔಟಲ್ಲಿ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಬಂದರೆ ಲೀಗಲ್ ಏನೇನು ಪೇಪರ್ಸ್ ಕೊಡ್ತೀರಾ ಕಸ್ಟಮರ್ಗೆ? ಡಾಕ್ಯುಮೆಂಟೇಶನ್ ವಿಚಾರ ಬಂದಾಗ ಸೊ ಕಂಪ್ಲೀಟ್ಲಿ ಫಸ್ಟ್ ಬಂದು ಏನು ನಾವು ಜಾಗ ಮಾರಾಟ ಮಾಡ್ತಾ ಇದೀವಿ ಅಂದರೆ ಯಾವ ಸೈಟು ನಾವು ಮಾರಾಟ ಮಾಡ್ತಾ ಇದೀವಿ ಅದಕ್ಕೆ ಅಪ್ರೂವಲ್ ಇರಬೇಕು. ಅಂದರೆ ಅಪ್ರೂವ್ಡ್ ಇದ್ರೆ ಮಾತ್ರನೇ ನಾವು ಮಾರಾಟ ಮಾಡೋಕ್ಕಾಗೋದು. ಸೊ ನಮ್ಮ ಕಂಪ್ಲೀಟ್ಲಿ BMICP ನಿಮಗೆ ಅಪ್ರೂವ್ಡ್ ಪರ್ಮಿಷನ್ ಸಿಗುತ್ತೆ. ಲೇಔಟ್ ಮ್ಯಾಪ್ ಅಂತ ಹಿಡಿದು ಮದರ್ ಡೀಡು, ಸೇಲ್ ಡೀಡು, ಟ್ಯಾಕ್ಸ್ ಪೇಡು ಪ್ರತಿಯೊಂದು ದಾಖಲಾತಿ ನಿಮಗೆ ಕಂಪ್ಲೀಟ್ ಸೆಟ್ ಆಫ್ ಡಾಕ್ಯುಮೆಂಟ್ಸು ಇರುತ್ತೆ ಸರ್. ಸಿಗುತ್ತೆ. ನೀವು ಟೋಕನ್ ಅಡ್ವಾನ್ಸ್ ಅಂತ ಬಂದರೆ ಏನು ಕೊಟ್ಟು ಮಾಡ್ತಿದ್ದೀರಿ ಸರ್? ನಾವು ಬಂದು ಈ ಸಂಡೇ ಬುಕಿಂಗ್ ಮಾಡ್ಕೊಳ್ಳೋಂಥ ಕ್ಲೈಂಟ್ಗೆ 2 lakh rupees ಬುಕಿಂಗ್ ಅಮೌಂಟ್ ಇರುತ್ತೆ. ಸೊ ಆ್ಯಂಡ್ ಸ್ಪೆಷಲಿ ಆಫರ್ಸು ಇದೆ. ಸಂಡೇ ಯಾರು ಬುಕ್ ಮಾಡ್ಕೊತಾರೆ ಅವ್ರಿಗೆ ಆಫರ್ಸು ಕೊಡ್ತಾ ಇದೀವಿ. ಸೊ ಇಟ್ಸ್ ನಾಟ್ ಓನ್ಲಿ ಡಾಕ್ಯುಮೆಂಟೇಷನ್ಗೋಸ್ಕರ ತೊಗೊತಲ್ಲ, ಯಾವ ಸೈಟ್ ಇಷ್ಟ ಆಗಿದೆ ಅದನ್ನು ಅಲೋಕೇಟ್ ಮಾಡ್ಕೊತಾರೆ, ದೆನ್ ದ ಲೀಗಲ್ ಚೆಕ್ ಮಾಡ್ಕೊತಾರೆ. ಸೊ ಬ್ಯಾಂಕ್ ಲೋನು ಫೆಸಿಲಿಟಿ ಇದೆ. ಅಪ್ ಟು ಏನೋ ಕನ್ಸ್ಟ್ರಕ್ಷನ್ಗೆ ಹೋಗ್ತೀನಿ ಅಂದರೆ 80% ವರೆಗೂ ಲೋನ್ ಇದೆ. 80% ಇನ್ನು 20% ಡೌನ್ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಬರೀ ನಾವು ಇಲ್ಲ ಜಾಗ ತಗೋತೀನಿ ಫ್ಯೂಚರಲ್ಲಿ 2 ವರ್ಷ 3 ವರ್ಷ ಆದಮೇಲೆ ಕನ್ಸ್ಟ್ರಕ್ಷನ್ ಮಾಡ್ಕೋತೀನಿ ಅಂದರೆ ಅದಕ್ಕೂ ಫೆಸಿಲಿಟಿ ಇದೆ. 70% ಗಂಟ ಲೋನ್ ಆಗುತ್ತೆ. ಎಲ್ಲ ಬ್ಯಾಂಕಲ್ಲೂ, ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗೆ. ಯಾಕೆಂದರೆ ಇವಾಗ ಮುಂಚೆ ಆದರೆ ರೆವಿನ್ಯೂ ಸೈಟ್ಗಳೆಲ್ಲ ರಿಜಿಸ್ಟ್ರೇಷನ್ ಎಲ್ಲಿ ಬೇಕಾದ್ರೂ ನಡೀತಿತ್ತು. ಹೌದು ಸರ್. ಈಗ ಕಂಪ್ಲೀಟ್ ರೆವಿನ್ಯೂ ಸೈಟ್ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ ಸರ್. ತುಂಬಾ ಒಳ್ಳೇದಾಗಿದೆ. ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಇವಾಗ ಏನ್ ಡಿಸಿಷನ್ ತಗೊಂಡಿದ್ದಾರೆ ತುಂಬಾ ಒಳ್ಳೇದಾಗಿದೆ. ಸೊ ನಮ್ಮ ಜಾಗಕ್ಕೆ ಖಾತಾ ಇದ್ರೆ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತ. ಸೊ ತುಂಬಾ ಒಳ್ಳೇದು ಸರ್. ಯಾಕಂದ್ರೆ ನಾಳೆ ದಿವಸ ಯಾವುದೇ ರೀತಿಯಾದಂತ ತೊಂದರೆ ತಕರಾರು ಯಾವುದು ನಡೆಯಲ್ಲ, ಯಾವುದು ಬರೋದು ಇಲ್ಲ. ಲೇಔಟ್ ಪ್ಲಾನ್ ಯಾವ ತರ ಮಾಡಿದೀರಾ ಅಂತ ಅಂದ್ಬಿಟ್ಟು ಒಂದ್ಸರಿ ಪ್ಲಾನ್ ಒಂದ್ಸಲಿ ತೋರಿಸ್ಕೊಳ್ಳೋಣ ಸರ್. ಖಂಡಿತವಲ್ಲ ಸರ್. ಇಲ್ಲೇ ನೋಡಿ ಪ್ಲಾನ್ ಇದೆ. ಟೋಟಲ್ ಬಂದು ಇದು ಇವಾಗ ಏನ್ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಟೋಟಲ್ ಬಂದು 2 ಎಕರೆ 38 ಕುಂಟೆ ಬರುತ್ತೆ. ಸೊ ಅದರಲ್ಲಿ ಟೋಟಲ್ ಸೈಟ್ ಅವೈಲೇಬಲ್ ಇರುವಂತದ್ದು ಅಂದ್ರೆ 2 ಎಕರೆ 39 ಕುಂಟೆಲಿ 48 ಸೈಟ್ ಬರುತ್ತೆ. ಸೊ ಅದರಲ್ಲಿ ಆಲ್ರೆಡಿ ಸೋಲ್ಡ್ ಔಟ್ ಆಗಿ ಕೇವಲ 30 ಸೈಟ್ ಮಾತ್ರನೇ ಅವೈಲೇಬಲ್ ಇರುವಂತ. ಹೌದು ಸರ್. ಓಕೆ ಸರ್. ಇನ್ನೊಂದು ಮತ್ತೆ ನಿಮ್ದೊಂದು ಆಫೀಸ್ ಬಗ್ಗೆ ಒಂದು ಕೇಳಬೇಕು. ಆಫೀಸ್ ಬಂದು ಎಲ್ಲಿ ಬರುತ್ತೆ ಸರ್ ನಿಮ್ದು? ಸರ್ ಎಕ್ಸಾಕ್ಟ್ಲಿ ನಮ್ಮ ಆಫೀಸ್ ಬಂದು ಬನಶಂಕರಿ ನಿಮಗೆ ಕತ್ರಗುಪ್ಪೆ ಹತ್ರ. ಸೊ ಕೆಂಪಾ ಪ್ಲಾಜಾ ಅಂದ್ಬಿಟ್ಟು ಹುಂಡೈ ಶೋರೂಮ್ ಮೇಲ್ಗಡೆ 3rd ಫ್ಲೋರ್ ಸರ್. 3rd ಫ್ಲೋರ್ ಬರುತ್ತೆ. ಹೌದು ಸರ್. ಸೊ ಇವಾಗ ಕಸ್ಟಮರು ಲೇಔಟ್ಗೆ ಆಗಲ್ಲ ಆಫೀಸ್ಗೆ ಬರ್ತೀನಿ ಅಂತ ಹೇಳ್ತಾರೆ, ಆಫೀಸ್ಗೆ ಬರ್ಬೋದಾ? ಖಂಡಿತವಲ್ಲ ಸರ್. ಬೆಳಗ್ಗೆ 9:30 ಸೊ ಸಾಯಂಕಾಲ 8 ಗಂಟೆವರೆಗೂ ಆಫೀಸಲ್ಲಿ ಅವೈಲೇಬಲ್. ಆಫೀಸ್ ಟೈಮಿಂಗ್ಸ್ ಇರುತ್ತೆ. ಹೌದು ಸರ್. ಸೊ ಅಲ್ಲಿ ಬೇಕಾದ್ರೂ ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ನೀವು ತಗೋಬೋದು ವೀಕ್ಷಕರೇ. ಬೇಕಾದ್ರೆ ಲೇಔಟ್ಗೆ ಬೇಕಾದ್ರೆ ಖುದ್ದಾಗಿ ಬರ್ತೀನಿ ಅಂದರೆ ಲೇಔಟ್ಗಾದ್ರೂ ಬನ್ನಿ, ಕಂಪ್ನಿ ಕಡೆಯಿಂದ ಯಾರಾದರೂ ಒಬ್ರು ಇರ್ತಾರೆ. ಸೊ ಇಲ್ಲೂ ಕೂಡ ನೀವು ಡಾಕ್ಯುಮೆಂಟೇಷನ್ನ ನೀವು ಕಲೆಕ್ಟ್ ಮಾಡ್ಕೋಬೋದು. ಸರ್ ಇವಾಗ ಕಸ್ಟಮರು ವಿಡಿಯೋ ನೋಡ್ಕೊಂಡು ಬರ್ತಾರೆ. ವಿಡಿಯೋ ನೋಡ್ಕೊಂಡು ಬರೋರ್ಗೆ ಏನಾದರೂ ಫೆಸಿಲಿಟಿ ಮಾಡ್ಕೊಡ್ತೀರಾ? ಕ್ಯಾಬ್ ಫೆಸಿಲಿಟಿ ಅಂತ? ಖಂಡಿತವಲ್ಲ ಸರ್. ಮೆಗಾ ಲಾಂಚ್ 22ಕ್ಕೆ ಬಂದರೆ ಅದು ಆಫರ್ ಇರುತ್ತೆ. ಆ್ಯಂಡ್ ಫ್ರೀ ಡ್ರಾಪ್ ಮತ್ತು ಪಿಕಪ್ ನಮ್ಮ ಕಂಪ್ನಿ ಕಡೆಯಿಂದನೇ ಇರುತ್ತೆ. ವೀಕ್ ಡೇಸಲ್ಲೂ ಬೇಕಾದ್ರೆ ಕ್ಯಾಬ್ ಫೆಸಿಲಿಟೀಸ್ ಇದೆ ಸರ್. ಇದೆ ಅಲ್ವಾ? ಹೌದು ಸರ್. ಓಕೆ, ಫೈನಲ್ ಆಗಿ ಪ್ರೈಸ್ ಬಂಬೋಣ.
ಈ ವೀಕ್ಷಕರು ನೋಡ್ತಿರೋದೇ ಇದಕ್ಕೋಸ್ಕರ ಅಷ್ಟೊತ್ತಿಂದ ಹೇಳ್ತಾ ಇದ್ದಾರೆ, ಹೌದು ಪ್ರೈಸ್ ಮಾತ್ರ ಹೇಳ್ತಿಲ್ವಲ್ಲಪ್ಪ ಅಂತ. ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಪ್ರೈಸ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಈ ಸರೌಂಡಿಂಗ್ ಏನು ನಮ್ಮ ಉಳ್ಳಾಳ್ ಮೇನ್ ರೋಡಲ್ಲಿ ಏನಿದೆ ಸೊ ನಮ್ಮ ಪ್ರಾಜೆಕ್ಟ್ ಸುತ್ತಮುತ್ತ ನೋಡ್ಬೋದು, ಪಕ್ಕದಲ್ಲೇ ಅಟ್ಯಾಚ್ ಇರೋಂಥ ಲೆವೆಟ್ಗಳು ಇದೆ. ಸೊ ಅದರಲ್ಲೆಲ್ಲ ಕೋಟಿಂಗ್ ಬಂದು 14,000 ರೂಪಾಯಿ ಕೋಟಿಂಗ್ ಪ್ರೈಸ್ ಇದೆ. 14,000 14,000 ರೂಪಾಯಿ ಪ್ರೈಸ್. ನೀವು ಒಂದು 15,000 ಹೇಳ್ತೀರಾ ಸರ್? ಅಷ್ಟೊಂದೆಲ್ಲ ಪ್ರೈಸ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನಾವೇನಂದ್ರೆ ನಮ್ಮ ಕ್ಲೈಂಟ್ಗೆ ಒಂದು ಒಳ್ಳೆ ಸೈಟ್ ಕೊಡಬೇಕು, ಲೀಗಲ್ ಕ್ಲಿಯರ್ ಇರೋವಂಥದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರೋಂಥ ಕೊಡಬೇಕು. ಸೊ ಅದಕ್ಕೆ ನಮ್ಮ ಕಂಪ್ನಿ ಹೆಸರು ಅಸೆಟ್ ಸ್ಕ್ವೇರ್ ಅಂತ. ಸೊ ಅದರಿಂದ ಈ ಸಂಡೇ ಯಾರ್ಯಾರೆಲ್ಲ ಬುಕ್ ಮಾಡ್ಕೊಂತಾರೆ ಅವ್ರಿಗೆ ಫ್ರೀ ರಿಜಿಸ್ಟ್ರೇಷನ್ ಆಫರ್ ಕೊಡ್ತಾ ಇದ್ದೀನಿ. ಫ್ರೀ ರಿಜಿಸ್ಟ್ರೇಷನ್ ಹೌದು ಸರ್. 30-40 ತಗೊಳ್ಳಿ, 30-50 ತಗೊಳ್ಳಿ. ಸೊ ನಮ್ಮ ಕಡೆಯಿಂದ ಫ್ರೀ ರಿಜಿಸ್ಟ್ರೇಷನ್ ಕ್ಲೈಂಟ್ಗೆ ನಾವೊಂದು ಸಿಂಗಲ್ ರುಪೀಸು ಅಂದರೆ ರಿಜಿಸ್ಟ್ರೇಷನ್ಗೆ ಅಂತ ಎಕ್ಸ್ಟ್ರಾ ಕಲೆಕ್ಟ್ ಮಾಡಲ್ಲ ಸರ್. ರಿಜಿಸ್ಟ್ರೇಷನ್ ಅಂತ ಬಂದ್ರೇನೆ ಅಲ್ಲಿ ಹೆಚ್ಚು ಕಡಿಮೆ 3-4 ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ಗೆ ಅರೌಂಡ್ 4 ಲಕ್ಷ ಗಂಟ ಬರುತ್ತೆ ಸರ್. ಅಲ್ವಾ? ಹೌದು ಸರ್. ಪ್ರೈಸ್ ಏನಿದೆ ಸರ್? ಸರ್ ಪ್ರೈಸು ತುಂಬಾನೇ ಆಫರ್ ಪ್ರೈಸ್ ಲಾಂಚ್ ಮಾಡ್ತಾ ಇದೀವಿ. 8899ಗೆ ಲಾಂಚ್ ಮಾಡಿ. 8899. ಹೌದು ಸರ್. ಫ್ಯಾನ್ಸಿ ನಂಬರ್ ಇಟ್ಬಿಟ್ಟಿದ್ದೀರಾ? ಫ್ಯಾನ್ಸಿ ನಂಬರು ಅಂಡ್ ಬೆಸ್ಟ್ ಪ್ರೈಸು ನೆಗೋಷಿಯೇಟ್ ಮಾಡಿ ಕೊಡ್ತೀವಿ ಸರ್. ಅದರಲ್ಲಿ ನೆಗೋಷಿಯಬಲ್ ಇದೆ ಅಲ್ವಾ? ಖಂಡಿತವಲ್ಲ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಡೆಫಿನೆಟ್ಲಿ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀವಿ ಸರ್. ನೋಡಿ ವೀಕ್ಷಕರು, ಈ ಥರ ಇರುತ್ತೆ. 22ನೇ ತಾರೀಕು ಏನು ಲಾಂಚಿಂಗ್ ನಡೀತಾ ಇದೆ, ಲಾಂಚಿಂಗ್ ದಿನ ನಿಮಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇದೆ. ಬನ್ನಿ, ಖುದ್ದಾಗಿ ಬಂದು ವಿಸಿಟ್ ಮಾಡಿ. ಲೇಔಟಲ್ಲಿ ಸೈಟ್ ತಗೊಳ್ಳೇಬೇಕು ಅಂತೇನಿಲ್ಲ ಅಲ್ವಾ ಸರ್? ಬಂದು ಒಂದ್ಸಲಿ ನೋಡ್ಲಿ. ಹೌದು. ಹೇಗೆ ನಿಮ್ಮ ಕಂಫರ್ಟಬಲ್, ನಿಮ್ಗೆ ಓಕೆ ಅನ್ನಿಸ್ತು, ಎಲ್ಲನೂ ಚೆನ್ನಾಗಿತ್ತು ಸರ್, ನಮ್ಗೆ ಬೇಕು ಅಂತ ಇದ್ದರೆ ನಿಮಗೆ ಫ್ರೀ ರಿಜಿಸ್ಟ್ರೇಷನ್ ಕೂಡ ನಡೀತಾ ಇದೆ. ಫ್ರೀ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಅದು ಅಲ್ಲದೆ 80% ನಿಮಗೆ ಲೋನ್ ಕೂಡ ಆಗ್ತಾ ಇದೆ. ಅದು ಒಂದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲೇ ಆಗೋದು. ಹೌದು ಸರ್. ಆಸ್ ಪರ್ ಅವರ ಸಿಬಿಲ್ ಸ್ಕೋರು, ಕ್ಲೈಂಟ್ ಏನು ಸಿಬಿಲ್ ಸ್ಕೋರ್ ಇರುತ್ತೆ ಅದ್ರ ಪ್ರಕಾರನೇ ನ್ಯಾಷನಲೈಸ್ ಬ್ಯಾಂಕ್, ಆಲ್ ದ ನ್ಯಾಷನಲೈಸ್ ಬ್ಯಾಂಕಲ್ಲೂ ಲೋನ್ ಆಗುತ್ತೆ ಸರ್. ಸೊ ಎಲ್ಲರೂ ಕೇಳ್ತಾರೆ ನಮ್ಮ ಹತ್ರ ಯೂಶಲಿ ಕೇಳೋದು, ಸರ್ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗುತ್ತಾ ಅಂತ. ಸೊ ಪ್ರತಿಯೊಂದು ನ್ಯಾಷನಲೈಸ್ ಅಂದರೆ SBI ಲೋನ್ ಆಗುತ್ತೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಆಗುತ್ತೆ, ಆಲ್ಮೋಸ್ಟ್ ಎಲ್ಲ ಲೀಡಿಂಗ್ ಬ್ಯಾಂಕ್ ಏನು ನ್ಯಾಷನಲೈಸ್ ಬ್ಯಾಂಕ್ ಇದೆ ಎಲ್ಲ ಬ್ಯಾಂಕಲ್ಲೂ ಲೋನ್ ಆಗುತ್ತೆ. ಆಮೇಲೆ ಮತ್ತೊಂದು ಏನಂದರೆ ಈ ಪ್ರಾಜೆಕ್ಟ್ ಏನಿದೆ ಗೊತ್ತಾ ಸರ್, ಇದು ಸಿಟಿ ಲಿಮಿಟ್ಸಲ್ಲಿ ಇರೋವಂಥದ್ದು. ಸೊ ಮತ್ತೆ ಪ್ರಾಪರ್ಟಿ ಸಿಗಲ್ಲ. ಸೊ ಸಿಕ್ಕಿದಾಗ ಸೊ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಆಮೇಲೆ ಕಸ್ಟಮರ್ಗೆ ಯಾವುದೇ ರೀತಿಯಂತ ಕ್ಲೈಂಟ್ಗೆ ನಾವು ಫೋರ್ಸ್ ಮಾಡ್ತಾ ಇಲ್ಲ. ಸೊ ಬನ್ನಿ, ಡಿಸ್ಕಷನ್ ಮಾಡಿ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ದೆನ್ ನೀವು ಪ್ರೊಸೀಡ್ ಆಗಿ. ನಿಮ್ಗೆ ಏನಾದರೂ ಒಪ್ಪಿಗೆ ಆಯಿತು ಅಂತಂದರೆ ನೆಕ್ಸ್ಟ್ ಫರ್ದರ್ ಮೂವ್ ಆಗಿ. ಎಕ್ಸಾಕ್ಟ್ ಲೊಕೇಶನ್ ಕೂಡ ನಾನು ಲೇಔಟ್ದು ಕೊಟ್ಟಿರ್ತೀನಿ, ಇವ್ರ ಆಫೀಸ್ ಲೊಕೇಶನ್ ಕೂಡ ನಾನು ಕೊಟ್ಟಿದ್ದೀನಿ. ವಿಸಿಟ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ಈ ಒಂದು ಚಾನ್ಸ್ ಅಂತಲೇ ಹೇಳ್ಬೋದು, ಒಂದು ಆಫರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರ್. ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.